ನಿಮ್ಮ ಸಿನಿಮಾಗಳಲ್ಲಿ, ಡೈರೆಕ್ಷನ್ ಸಿನಿಮಾಗಳಲ್ಲಿ ಬಹುತೇಕ ನಾಯಕರ ನೇಮ್ಗಳು ಸ್ಪಿರಿಚುವಲ್ ನೇಮ್ ಆಗಿರುತ್ತೆ. ಈಗ ರಾಮ, ಮಹಾದೇವ, ಮಾದೇಶ, ಕಾಲಭೈರವ, ಈ ಥರ. ಯಾಕೆ ಕಾರಣ ಏನು ಅಂತ? ಏನು ಹಳ್ಳಿಯಿಂದ ಬಂದನಲ್ವಾ ಸ್ವಲ್ಪ, ಅದರಿಂದ ಐ ಥಿಂಕ್ ಸೊ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಹೇಳಿದ್ರೆ ನಾವು ಏನಾಗಬೇಕಿಲ್ಲ. ಒಳ್ಳೊಳ್ಳೆ ಹೆಸರು ಇಡ್ತಾ ಇದ್ದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ಚು ಬಂದ, ಚೂರಿ ಸಿಕ್ಕದ, ಅಲ್ಲಿ ಬ್ಲೇಡ್ ಬಂದ್ರು, ಈ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ, ಯಾಕಪ್ಪ ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಕಿಚ್ಚ ಮತ್ತೆ ಧ್ರುವ ಅಂತ ಕಾಂಬಿನೇಷನ್ ಅನ್ಕೋಬಹುದು ಸರ್ ಜೊತೆ. ಕಡೆಯಿಂದ ಈಗ ಮದರ್ ಸೆಂಟಿಮೆಂಟ್ ಬಿಟ್ಟು ಬ್ರದರ್ ಸೆಂಟಿಮೆಂಟ್, ಧ್ರುವ ಅವ್ರನ್ನ ತಮ್ಮ ಅಂತ ಕರೀತೀರಿ. ಸೊ ಕಾಲಭೈರವ ಬಂದು ಹಣ್ಣನಾಗಿ ಬರ್ತಾರೆ ಈ ಸಿನಿಮಾಗೆ. ಎಸ್, ಟ್ರೂ. ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಮಾರ್ಗದರ್ಶಕ. ಸುದೀಪ್ ಸರ್, ನಿಮ್ಗೆ ಕಥಾನಾಯಕನಿಗೆ ಮಾರ್ಗದರ್ಶಕ ಬಂದ ತಕ್ಷಣ ಆಗುತ್ತಾ ಅಂತ ಎಲ್ಲಾದ್ರೂ ಅಟ್ಟು ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವನಾಗಿ ಕೇಡಿಗೆ ನಾನು ಹೇಳಿದ್ರು ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗುತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಇರೋದು. ನಿಮ್ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಳ್ಬೇಕು. ಕತೆ ಬಂದವರು ಅವರು, ತೋರಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂತಹ ಹೂವುಗಳು ಇರ್ತಾರ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಬುಟ್ಟಿ ಒಳಗಿರುವಂಥ ಚಿಕ್ಕ ಚಿಕ್ಕ ಹೂವು ಅಂದರೆ ಅದನ್ನ ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವ್ರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡಕ್ಕೆ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹಿ ಈಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಅದಕ್ಕೆ ಸೊ ಅವ್ರು ಏನು ಹೇಳಿದಾರೋ ಅದನ್ನು ಮಾಡಿದ್ದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮ ಮುಂದೆ ಹೇಳಿದ್ರು ಅವ್ರ ಜವಾಬ್ದಾರಿ. ದಟ್ಸ್ ಆ್ಯಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಲಿ ನಾನು ಅವ್ರಿಗೆ. ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಅಂತಿದ್ದಾರೆ, ಅವ್ರು ತಿಳ್ಬಿಟ್ಟತ್ತ ಅವರೇ ಕೇಳಲ್ಲ, ನೀವೇನು ಡಾರ್ಲಿಂಗ್ ಸುಮ್ಮನೆ ಬಂದು ಹೋಗಿ ಏನ್ಬಿಟ್ರೆ. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು, ಥ್ಯಾಂಕ್ಸ್, ಬಂದರು, ನೆಕ್ಸ್ಟು ಭಾಳ ಗುರು ಎಷ್ಟು ಕೇಳ್ತಾರೆ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು ರೈಟ್. ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನು ನಡೀತು ಅಷ್ಟೇ ಗೊತ್ತಲ್ಲ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಮಚ್. ಸಿ, ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ, ಐ ಆಮ್ ದೇರ್. ಕರೆಕ್ಟ್. ಅಡುಗೆ ಕಾಗದ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತೊಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಅಷ್ಟೇ ನಮ್ಗೆ ಯಾಕೆ ಹೇಳಿ, ಅದವ್ರ ಜವಾಬ್ದಾರಿ. ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವರೆಲ್ಲರೂ ಅಂದಂಥ ಹೆಸರುಗಳು ಚಿತ್ರರಂಗದಲ್ಲಿ, ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ. ನೀವು ಪ್ರಶ್ನೆ ಕೇಳ್ತಿರೋ ಉತ್ತರನೇ ಕೇಳಿಸ್ಕೊಳ್ಳಲ್ಲ, ಇವ್ರು ಡಿಸ್ಟರ್ಬ್ ಮಾಡಿದ್ರೆ. ಇವ್ರು ಇದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ ಸರ್. ಹೇಳ್ಬೋದು ಸರ್? ಹೇಳ್ತಾ ಈಗ ಸ್ಟಾರ್ ವಾರ್ ಅಂತ ಎಷ್ಟು ಶಾರದಾ ಮ್ಯಾಮ್ ಟೆಲಿ? ಬಟ್ you have 3 days for cake. Supposed to be the actor. I cannot hear her properly. ಧ್ರುವ ಅವ್ರ ಬಗ್ಗೆ ಹೇಳೋದಾದ್ರೆ ತಮ್ಮ ಅಂತ ಪ್ರೀತಿ ಮಾತಾಡ್ತೀನಿ. ಈಗ ನನ್ನ ಪರ್ಸನಲ್ ರಿಲೇಶನ್ಶಿಪ್ ಹೇಳ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಆ್ಯಂಡ್ ಅವರು ತೆಗಿತಾರ ಬಡ್ಜೆಟ್ಸಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂಥ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹಿ ಈಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೇನೆ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟಲ್ಲಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನು ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದಟ್. ವಿ ನೀಡ್ ಈ ಥರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂಥ ಇಂಥ ನಿರ್ಮಾಪಕರು ಬೇಕು. ಇದನ್ನು ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂಥ ನಿಮ್ಮಂಥ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಅನ್ನೋದೇನಿದೆ, ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ ಅವರಿಬ್ಬರನ್ನ. ಸೊ ಮೈ ಕೊಲಾಬ್ರೇಷನ್ ವಿತ್ ದೆಮ್ ಆನ್ ಪರ್ಸನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋ ಏನು ಮಾಡ್ತಾ ಇದ್ದೀರಾ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವು ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ.
ಕಾಲ ಭೈರವ ಪ್ರೇಮ್ ಸರ್, ನಂದು